ಇನ್ನು ಬಳ್ಳಾರಿಯ ಖಾಸಗಿ ಶಾಲೆಯಲ್ಲಿ ಬಾಲಕನ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ರಾಪ್ತ ಆರೋಪಿಯನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿಯ ಪೋಷಕರನ್ನ ವಿಚಾರಣೆಗೆ ಅಂತ ಕರೆಸಿದ್ರು ಬ್ರೂಸ್ಪೇಟೆ ಪೊಲೀಸರು. ಅಪ್ರಾಪ್ತರಾದರೂ ಏನೇ ಆದರೂ ಪೊಲೀಸ್ ಕೇಸು ಅಂತ ಆದಂಥ ಸಂದರ್ಭದಲ್ಲಿ ಇದೆಲ್ಲ ಕಾಮನ್. ಹಾಗೇನೆ ಆತ ಅಪ್ರಾಪ್ತ ಆಗಿರೋದ್ರಿಂದ ಅವರ ಪೋಷಕರನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ ಬ್ರೂಸ್ಪೇಟೆ ಪೊಲೀಸರು. ಪೋಷಕರ ವಿಚಾರಣೆಯ ಸಂದರ್ಭದಲ್ಲಿ ಕೊಲೆಯ ಆರೋಪಿ ಅಪ್ರಾಪ್ತ ಪ್ರತ್ಯಕ್ಷನಾಗಿದ್ದಾನೆ. ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಕೊಲೆ ಮತ್ತು ಹಲ್ಲೆಗೆ ಇನ್ನೂ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ವಿಚಾರಣೆ ಪೂರ್ಣಗೊಂಡ ನಂತರ ಯಾಕಾಯಿತು, ಹೆಂಗಾಯಿತು, ಯಾರ್ಯಾರು ಕುಮ್ಮಕ್ಕಿತ್ತು ಅಥವಾ ಯಾರಾದರೂ ಪ್ರಚೋದನೆ ಏನಾದರೂ ಮಾಡಿದ್ರ, ಹೀಟ್ ಆಫ್ ದ ಮೂಮೆಂಟಲ್ಲಿ ಆಯ್ತಾ, ಏನು ಎತ್ತ ಅಂತೇಳಿ ತನಿಖೆ ವೇಳೆ ಗೊತ್ತಾಗುತ್ತೆ. ಸತ್ಯಾಸತ್ಯತೆ ವಿಚಾರಣೆ ಕಂಪ್ಲೀಟ್ ಆದ ನಂತರ ಗೊತ್ತಾಗುತ್ತೆ. ನೋಡಿ, ಈತನೇ ಮೃತಪಟ್ಟ ಬಾಲಕ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸಹಪಾಠಿಯನ್ನೇ ಕೊಂದುಬಿಟ್ಟಿರ್ತಾರೆ. ನಗರದ ತಾಳೂರು ರಸ್ತೆಯಲ್ಲಿರೋ ಖಾಸಗಿ ವಸತಿ ಶಾಲೆಯಲ್ಲಿ ಶನಿವಾರ ಆಗಿದ್ದು. ಮೃತ ಬಾಲಕನ ಹೆಸರು ಹೇಮಂತ್ ಅಂತ. ನೋಡಿ, ಇವರೇ ಮಾರಕಾಸ್ತ್ರದಿಂದ ತೀವ್ರವಾಗಿ ದಾಳಿ ಮಾಡ್ತಾರೆ. ಎಲ್ಲ ಸಹಪಾಠಿಗಳೇನೆ, ಎಲ್ಲ ಜೊತೆಲೋದಿದ್ದು ಹುಡುಗರೇನೆ. ನೋಡಿ, ಇದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅಂದರೆ ಪಟ್ಟಿ. ಈತನೇ ಆರೋಪಿ ಸ್ಥಾನದಲ್ಲಿರುವಂಥ ಅಪ್ರಾಪ್ತ 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು. ಹೇಮಂತ್ ಅಂತ ಮೃತಪಟ್ಟ ಬಾಲಕನ ಹೆಸರು. ಇದರಲ್ಲಿ ಗಾಯಗೊಂಡಿರೋರ ಪೈಕಿ ಒಬ್ಬ ವಿದ್ಯಾರ್ಥಿಯ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಅಂತ ಕೇಳಿಬರ್ತಾ ಇದೆ. ಈಗೆಲ್ಲರೂ ಬಳ್ಳಾರಿಯ ವಿಮ್ಸಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಘಟನೆಯಲ್ಲಿ ಗಾಯಗೊಂಡವರು ಎಲ್ಲರೂ ಬೇರೆ ಬೇರೆ ತರಗತಿಯಲ್ಲಿ ಓದ್ತಾ ಇದ್ರಂತೆ. ಯಾವ ವಿಚಾರಕ್ಕಾಯಿತು, ಹೆಂಗಾಯಿತು, ಯಾಕಾಯಿತು, ಏನು ಅಂತೇಳಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ.